ಓಂ ಶಾಂತಿ. ಮುರಳಿ ದಿನಾಂಕ 16/6/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವೀಗ ಸತ್ಯ ರಾಜಯೋಗಿಗಳಾಗಿದ್ದೀರಿ. ನಿಮಗೆ ರಾಜಋಷಿ ಎಂದೂ ಹೇಳಲಾಗುತ್ತದೆ. ರಾಜಋಷಿ ಎಂದರೆ ಪವಿತ್ರರು. ಪ್ರಶ್ನೆ: ನೀವು ಮಕ್ಕಳು ಮನುಷ್ಯರನ್ನು ಮಾಯಾರೂಪಿ ರಾವಣನ ಕೆಸರಿನಿಂದ ಯಾವಾಗ ಹೊರತೆಗೆಯಬಲ್ಲಿರಿ? ನೀವು ಮಕ್ಕಳು ಮನುಷ್ಯರನ್ನು ಮಾಯಾರೂಪಿ ರಾವಣನ ಕೆಸರಿನಿಂದ ಯಾವಾಗ ಹೊರತೆಗೆಯಬಲ್ಲಿರಿ? ಉತ್ತರ: ಯಾವಾಗ ನೀವು ಸ್ವಯಂ ಆ ಕೆಸರಿನಿಂದ ಹೊರಬರುತ್ತೀರೋ ಆಗಲೇ ಅನ್ಯರನ್ನು ಹೊರತೆಗೆಯಲು ಸಾಧ್ಯ. ಕೆಸರಿನಿಂದ ಹೊರ ಬಂದಿರುವವರ ಚಿಹ್ನೆಯಾಗಿದೆ ಇಚ್ಛಾ ಮಾತ್ರಂ ಅವಿದ್ಯಾ. ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರಬಾರದು. ಒಳ್ಳೆಯ ಬಟ್ಟೆಗಳನ್ನು ಧರಿಸುವ, ಒಳ್ಳೆಯ ಪದಾರ್ಥಗಳನ್ನು ಸೇವಿಸುವ ಈ ಲಾಲಸೆ ಇರಬಾರದು. ನೀವು ಪೂರ್ಣ ವನವಾಸದಲ್ಲಿದ್ದೀರಿ. ಈ ಶರೀರವನ್ನೂ ಸಹ ಮರೆಯಬೇಕು. ನನ್ನದೇನೂ ಇಲ್ಲ, ನಾನಾತ್ಮನಾಗಿದ್ದೇನೆ. ಇಂತಹ ಆತ್ಮಾಭಿಮಾನಿ ಮಕ್ಕಳೇ ರಾವಣನ ಕೆಸರಿನಿಂದ ಮನುಷ್ಯರನ್ನು ಹೊರತೆಗೆಯಬಲ್ಲರು. ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ನನ್ನದು ಎಂಬುದೆಲ್ಲವನ್ನೂ ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ಆತ್ಮಾಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ. ಇಲ್ಲಿ ಸಂಪೂರ್ಣ ವನವಾಸದಲ್ಲಿರಬೇಕಾಗಿದೆ. ಯಾವುದೇ ಧರಿಸುವ, ತಿನ್ನುವ ಇಚ್ಛೆಯಿಂದ ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕಾಗಿದೆ. ಎರಡನೇದು, ಪಾತ್ರವನ್ನಭಿನಯಿಸುತ್ತಾ ಕರ್ಮ ಮಾಡುತ್ತಾ ತಮ್ಮ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಈ ದುಃಖಧಾಮವನ್ನು ಮರೆಯಬೇಕಾಗಿದೆ. ವರದಾನ: ಆತ್ಮಿಕ ಸುಗಂಧ ಹಾಗೂ ದಯಾಗುಣದ ಮೂಲಕ ವಿಶ್ವ ನವ ನಿರ್ಮಾಣ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ಆತ್ಮಿಕ ಸುಗಂಧ ಹಾಗೂ ದಯಾಗುಣದ ಮೂಲಕ ವಿಶ್ವ ನವ ನಿರ್ಮಾಣ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ವಿಶ್ವ ಕಲ್ಯಾಣಕಾರಿ ಆಗುವುದಕ್ಕಾಗಿ ಮುಖ್ಯವಾಗಿ 2 ಧಾರಣೆಗಳ ಅವಶ್ಯಕತೆ ಇದೆ. ಒಂದು ಈಶ್ವರೀಯ ಆತ್ಮಿಕ ಸುಗಂಧ ಹಾಗೂ ಇನ್ನೊಂದು ದಯೆ. ಒಂದು ವೇಳೆ ಇವೆರಡೂ ಒಟ್ಟೊಟ್ಟಿಗೆ ಹಾಗೂ ಸಮಾನವಾಗಿ ಇದ್ದರೆ ಆತ್ಮೀಯತೆಯ ಸ್ಥಿತಿಯಾಗಿ ಬಿಡುತ್ತದೆ. ಹಾಗಾದರೆ ಯಾವಾಗ ಯಾವುದೇ ಕರ್ತವ್ಯವನ್ನು ಮಾಡುತ್ತೀರಿ ಅಥವಾ ಮುಖದಿಂದ ಶಬ್ದಗಳ ವರ್ಣನೆ ಮಾಡುತ್ತೀರೆಂದರೆ ಪರಿಶೀಲನೆ ಮಾಡಿರಿ. ದಯೆ ಹಾಗೂ ಆತ್ಮಿಕ ಸುಗಂಧವೆರಡೂ ಸಮಾನ ರೂಪದಲ್ಲಿದೆಯೇ? ಶಕ್ತಿಗಳ ಚಿತ್ರಗಳಲ್ಲಿ ಇವೆರಡೂ ಗುಣಗಳ ಸಮಾನತೆಯನ್ನು ತೋರಿಸುತ್ತಾರೆ. ಇದರ ಆಧಾರದ ಮೇಲೆ ವಿಶ್ವ ನವನಿರ್ಮಾಣದ ನಿಮಿತ್ತರಾಗಬಹುದು. ಸ್ಲೋಗನ್: ತಂದೆಯ ಪ್ರೀತಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಅರ್ಪಣೆ ಮಾಡಿಬಿಡುವುದೇ ಸತ್ಯವಾದ ಅರ್ಪಣೆಯಾಗಿದೆ. ತಂದೆಯ ಪ್ರೀತಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಅರ್ಪಣೆ ಮಾಡಿಬಿಡುವುದೇ ಸತ್ಯವಾದ ಅರ್ಪಣೆಯಾಗಿದೆ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿ ಇರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಯಾರು ಎಷ್ಟು ಸ್ವಯಂ ಸರಳವಾಗಿದ್ದಾರೆ ಅಷ್ಟೇ ನೆನಪು ಸರಳವಾಗಿರುವುದು. ಎಷ್ಟು ಯಾವ ಮಾತಿನಲ್ಲಿ ಸ್ಪಷ್ಟ ಅರ್ಥಾತ್ ಸ್ವಚ್ಛವಾಗಿರುವುದು ಅಷ್ಟು ಸರಳವಾಗಿರುವುದು. ಹೇಗೆ ಸ್ವಯಂ ಇರುತ್ತಾರೆ ಅವರ ರಚನೆಯಲ್ಲಿಯೂ ಅದೇ ಸಂಸ್ಕಾರವಿರುತ್ತದೆ. ಪ್ರತಿ ಗುಣದ ಪ್ರಾಕ್ಟಿಕಲ್ ಸ್ವರೂಪ ಉದಾಹರಣೆಯಾಗಿರಿ. ಓಂ ಶಾಂತಿ.